ದಿನ ದಿನಕ್ಕೂ ಕಾವೇರ್ತಾ ಇದೆ ಕೊಲ್ಲಿ ಯುದ್ಧ. ಭಾರತದ ತೀರದಲ್ಲಿ ಯುದ್ಧದ ಆರ್ತನಾದ. ಅಮೆರಿಕದಿಂದ ಇರಾನ್ ನೌಕೆ ಉಡೀಸ್ 90ಕ್ಕೂ ಅಧಿಕ ಯೋಧರ ಹತ್ಯೆ. ತೈಲ ತುಂಬಿದ್ದ ಹಡಗುಗಳಿಗೆ ಬ್ರೇಕ್, ದಾಳಿಗೆ ಜೋರಾದ ಪ್ರತಿ ದಾಳಿ. ಇದು ಮಹಾಯುದ್ಧ ಡೇ 6 ಸ್ಟೋರಿ. ತನ್ನ ಪರಮೋಚ್ಚ ನಾಯಕರನ್ನ ಕಳ್ಕೊಂಡ ಮೇಲೆ ಇರಾನ್ ಪ್ರತೀಕಾರವನ್ನ ಮುಂದುವರಿಸಿದೆ. ಇಸ್ರೇಲ್ ಹಾಗೇನೆ ಅಮೆರಿಕಾಗೆ ನಿರಂತರವಾಗಿ ತಿರುಗೇಟನ್ನ ಕೊಡ್ತಾ ಇದೆ. ಇವತ್ತು 6ನೇ ದಿವಸ. ಪ್ರತಿ ದಾಳಿಗೂ ಇರಾನ್ನಿಂದ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ. 5,000 ಕಿಲೋಮೀಟರ್ ದೂರಕ್ಕೆ ಗುರಿಯಿಟ್ಟು ದಾಳಿಯನ್ನ ನಡೆಸಲಾಗ್ತಾ ಇದೆ. 5,000 ಕಿಲೋಮೀಟರ್ ದೂರ ಸಾಗುವಂತ ಕ್ಷಿಪಣಿಗಳಿಂದ ದಾಳಿಯನ್ನ ನಡೆಸಲಾಗ್ತಾ ಇದೆ. ಖಂಡಾಂತರ ಕ್ಷಿಪಣಿ ಬಳಸಿ ಇರಾನ್ ಅಟ್ಯಾಕ್ ಅನ್ನ ಮುಂದುವರೆಸಿದೆ. ಕತಾರ್ನಲ್ಲಿನ ಅಮೆರಿಕ ಸೇನಾ ನೆಲೆಗಳನ್ನ ಉಡೀಸ್ ಮಾಡಲಾಗಿದೆ. ಸೇನಾ ನೆಲೆ ಉಡೀಸ್ ಬಗ್ಗೆ ಸ್ಯಾಟಲೈಟ್ ಇಮೇಜಸ್ ಅನ್ನ ರಿಲೀಸ್ ಮಾಡಲಾಗಿದೆ. ಈ ಮುಖೇನ ಅಮೆರಿಕಾಗೆ ಶಾಕ್ ಅನ್ನ ಕೊಡ್ತಾ ಇದೆ. ಅಂದ್ರೆ ಫಸ್ಟ್ ಅಮೆರಿಕ ಕೊಟ್ಟಿತ್ತು ಶಾಕ್. ಅಮೆರಿಕಾದ ಶಾಕ್ ಕೊಟ್ಟ ಖಮೇನಿ ಪಡೆ ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಂಗಾಯ್ತು. ಹೊಸ ಉತ್ತರಾಧಿಕಾರಿಯನ್ನ ಟಾರ್ಗೆಟ್ ಮಾಡಿದೆ ಅಮೆರಿಕ ಸೇನೆ. ಪ್ಲಾನೆಟ್ ಲ್ಯಾಬ್ನಿಂದ ಅಮೆರಿಕ ಸೇನಾ ನೆಲೆಯನ್ನ ಉಡೀಸ್ನ ಸ್ಯಾಟಲೈಟ್ ಚಿತ್ರಗಳನ್ನ ಈಗ ರಿಲೀಸ್ ಮಾಡಲಾಗಿದೆ. ಪ್ರತಿ ದಾಳಿಯನ್ನ ಇರಾನ್ ಅಂತೂ ನಿಲ್ಲಿಸ್ತಾ ಇಲ್ಲ. ನಿರಂತರವಾಗಿ ಉತ್ತರವನ್ನ ಕೊಡ್ತಲೇ ಇದೆ. ಪ್ರತಿ ದಾಳಿಗೂ ಪ್ರತ್ಯುತ್ತರವನ್ನ ನೀಡೋ ಪ್ರಯತ್ನವನ್ನ ಇರಾನ್ ಅಂತೂ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅನ್ನೋ ಸಂದೇಶವನ್ನ ಈ ದಾಳಿ ಮುಖೇನ ಅದು ಕೊಡ್ತಾ ಇದೆ. ಹೊಸ ಉತ್ತರಾಧಿಕಾರಿಯನ್ನು ಕೂಡ ಟಾರ್ಗೆಟ್ ಮಾಡಿದೆ ಯುಎಸ್. ಇರಾನ್ ದಾಳಿಗೆ ಖತಾರ್ನ ಸೇನಾ ನೆಲೆ ಉಡೀಸ್ ಆಗಿದೆ. ಯುಎಸ್ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಟಾರ್ಗೆಟ್ ಅನ್ನ ಮಾಡಿ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಿರೋದು. ಸುಮಾರು 5,000 ಕಿಲೋಮೀಟರ್ ದೂರಕ್ಕೆ ಗುರಿಯನ್ನ ಇಟ್ಟು ಇದೀಗ ದಾಳಿಯನ್ನ ಮುಂದುವರಿಸಲಾಗಿದೆ. ಖಂಡಾಂತರ ಕ್ಷಿಪಣಿಯನ್ನ ಬಳಸಿ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಕೂಡ ನಿರಂತರವಾಗಿ ದಾಳಿ ಮಾಡ್ತಾ ಇದೆ. ಇರಾನ್ ಕ್ಷಿಪಣಿ ತಾಣಗಳ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಇರಾನ್ ಏರ್ ಡಿಫೆನ್ಸ್ ಟಾರ್ಗೆಟ್ ಮಾಡಿ ದಾಳಿಯನ್ನ ಮುಂದುವರಿಸಲಾಗಿದೆ. ಅಮೆರಿಕ ಏರ್ ಸ್ಟ್ರೈಕ್ಗೆ ಇರಾನ್ ಕೂಡ ಪತ್ರಗುಟ್ಟು ಹೋಗಿದೆ. ಆದರೂ ಸುಮ್ಮನೆ ಇರ್ತಾ ಇಲ್ಲ. ಪ್ರತಿ ದಾಳಿಯನ್ನ ಮುಂದುವರಿಸಿದೆ. ಈ ಯುದ್ಧ ಇನ್ನು ಎಷ್ಟು ದಿನ ಮುಂದುವರಿಯುತ್ತೆ ಅಂತೇಳಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಈಗ ಆತಂಕ ಇದೆ. 12 ದೇಶಗಳಿಗೆ ವ್ಯಾಪಿಸ್ಬಿಟ್ಟಿದೆ. ಮೊದಲಿಗೆ 3 ದೇಶಗಳ ನಡುವೆ ಇದ್ದಿದ್ದು ಈಗ 12 ದೇಶಗಳಿಗೆ ವ್ಯಾಪಿಸಿದೆ ಮಧ್ಯಪ್ರಾಚ್ಯದಲ್ಲಿ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ದಾಳಿಯನ್ನ ಮುಂದುವರಿಸಿದ್ರೆ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಇನ್ನೊಂದು ಕಡೆ ಏರ್ ಡಿಫೆನ್ಸ್ ಟಾರ್ಗೆಟ್ ಮಾಡಿದೆ ಅಮೆರಿಕ. ಇರಾನ್ನ ಕ್ಷಿಪಣಿ ತಾಣಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮುಂದುವರಿಸಲಾಗಿದೆ. ಇನ್ನು ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ಕ್ಷಿಪಣಿ ತಾಣಗಳನ್ನ ಹುಡುಕಿ ಅಮೆರಿಕ ಏರ್ ಸ್ಟ್ರೈಕ್ ಅನ್ನ ಮಾಡ್ತಾ ಇದೆ. ಈ ಬಗ್ಗೆ ಅಮೆರಿಕ ಸೇನೆ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಇದು ಇರಾನ್ನ ಮಿಸೈಲ್ ಲಾಂಚರ್ ಅನ್ನ ಅಮೆರಿಕ ಉಡೀಸ್ ಮಾಡಿರೋದು. ಅಂದ್ರೆ ಹುಡುಕಿ ಕೆಲವೊಂದು ಪರ್ಟಿಕ್ಯುಲರ್ ತಾಣಗಳ ಮೇಲೆನೆ ಅಟ್ಯಾಕ್ ಅನ್ನ ಮಾಡಲಾಗ್ತಾ ಇದೆ. ಅಮೆರಿಕ ಏರ್ ಸ್ಟ್ರೈಕ್ ನ ಮತ್ತೊಂದು ವಿಡಿಯೋವನ್ನ ಈಗ ರಿಲೀಸ್ ಮಾಡಲಾಗಿದೆ. ಇದರಲ್ಲಿ ಇರಾನ್ನ ಕ್ಷಿಪಣಿ ತಾಣಗಳನ್ನ ಅಮೆರಿಕ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿರೋದು. ಇದನ್ನ ಸೇನೆ ಇದೀಗ ರಿಲೀಸ್ ಮಾಡಿದೆ. 6ನೇ ದಿನವೂ ಕೂಡ ಅಟ್ಯಾಕ್ ಮುಂದುವರೆದಿದೆ. ಒಂದ್ ಕಡೆ ಇರಾನ್ ರಾಯಭಾರ ಕಚೇರಿ, ಅಮೆರಿಕ ರಾಯಭಾರ ಕಚೇರಿ, ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡ್ತಿದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಅಮೆರಿಕ ಕೂಡ ಅದನ್ನ ಮಾಡ್ತಾ ಇದೆ. ಇನ್ನು ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ದಾಳಿಯನ್ನ ಮುಂದುವರಿಸಿದೆ. ಯುದ್ಧ ಶುರುವಾಗಿ 100 ಗಂಟೆಗಳು ಸಂಪೂರ್ಣವಾಗಿದೆ. 100 ಗಂಟೆಗಳ ವಿಡಿಯೋ ರಿಲೀಸ್ ಮಾಡಿದೆ ಅಮೆರಿಕ. 100 ಗಂಟೆಗಳ ಆಪರೇಷನ್ ಎಪಿಕ್ ಫ್ಯೂರಿ ಇದನ್ನ ವಿಡಿಯೋ ರಿಲೀಸ್ ಮಾಡಲಾಗಿದೆ. ಇರಾನ್ ಮೇಲೆ ದಾಳಿ ನಡೆಸಿರುವಂತಹ ವಿಡಿಯೋ ಇದು. ಯುದ್ಧ ಶುರುವಾಗಿ 100 ಗಂಟೆ ಆಗಿದೆ. ಎಪಿಕ್ ಫ್ಯೂರಿ ಅಂತ ಈ ಅಟ್ಯಾಕಿಗೆ ಹೆಸರನ್ನ ಇಟ್ಟಿದ್ರು. ಸೊ ಈಗ ವಿಡಿಯೋನ ರಿಲೀಸ್ ಮಾಡಲಾಗಿದೆ. 100 ಗಂಟೆ ಕಂಪ್ಲೀಟ್ ಆದಂತ ಬೆನ್ನಲ್ಲೇ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಆ ಮಹಾಯುದ್ಧ ಹೇಗೆ ನಡೀತು ಅನ್ನೋ ಕುರಿತಂತೆ ಒಂದು ವಿಡಿಯೋನ ರಿಲೀಸ್ ಮಾಡಲಾಗಿದೆ. ಪರ್ಟಿಕ್ಯುಲರ್ ಆಗಿ ಇರಾನ್ ಮೇಲೆ ದಾಳಿ ಮಾಡಿರುವಂತ ಒಂದು ವಿಡಿಯೋ ಇದು. ಯುದ್ಧ ಶುರುವಾಗಿ 100 ಗಂಟೆ ಪೂರ್ಣ ಆಗಿದೆ. ಈ ಬೆನ್ನಲ್ಲೇ ಒಂದು ವಿಡಿಯೋ ರಿಲೀಸ್ ಆಗಿದೆ. ಆ ಯುದ್ಧದ ಹೈಲೈಟ್ ಈ ವಿಡಿಯೋದಲ್ಲಿ ನಾವು ಗಮನಿಸಬಹುದು. ಅಮೆರಿಕ ಇದನ್ನು ರಿಲೀಸ್ ಮಾಡಿದೆ. Our military in the Middle East is undertaking an unprecedented operation to eliminate Iran's ability to threaten Americans, as they've been doing for nearly half a century. We are also sinking the Iranian Navy, the entire Navy. We didn't start this war.
But under President Trump, we are finishing it. Combat operations continue at this time in full force, and they will continue until all of our objectives are achieved. ಇನ್ನು ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ರಕ್ಷಣಾ ವ್ಯವಸ್ಥೆಯನ್ನೇ ಉಡೀಸ್ ಮಾಡಿದೆ ಇಸ್ರೇಲ್. ಇಸ್ಫಹಾನ್ನಲ್ಲಿರುವಂತಹ ರಕ್ಷಣಾ ವ್ಯವಸ್ಥೆ ಮೇಲೆ ಮಿಸೈಲ್ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಇರಾನ್ನ ಕಾಮ್ ಪ್ರದೇಶದಲ್ಲಿ ದಾಳಿಯನ್ನ ಇಸ್ರೇಲ್ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣಾ ವಾಹನವನ್ನು ಕೂಡ ಉಡೀಸ್ ಮಾಡಲಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಕೂಡ ದಾಳಿಯನ್ನ ಮುಂದುವರಿಸಿದೆ. ಇನ್ನೊಂದು ಕಡೆ ಅಮೆರಿಕ ಕೂಡ ಮುಗಿಬಿದ್ದಿದೆ. ಇರಾನ್ನ ಕಾಮ್ ಪ್ರದೇಶದಲ್ಲಿ ದಾಳಿ ಮಾಡಿದೆ ಇಸ್ರೇಲ್. ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣಾ ವಾಹನವನ್ನ ಉಡೀಸ್ ಮಾಡಲಾಗಿದೆ. ಇಸ್ಫಹಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿರುವಂತಹ ಒಂದು ವಿಡಿಯೋವನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಇಸ್ರೇಲ್ ಕೂಡ ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ರಕ್ಷಣಾ ವ್ಯವಸ್ಥೆಯನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿ ಉಡೀಸ್ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ರಕ್ಷಣಾ ವ್ಯವಸ್ಥೆ ಮೇಲೆನೆ ಮಿಸೈಲ್ ಅಟ್ಯಾಕ್ ಅನ್ನ ಇಸ್ರೇಲ್ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇರಾನ್ ವಿರುದ್ಧ ಇಸ್ರೇಲ್ ಮತ್ತೆ ಅಮೆರಿಕ ಮುಗಿಬಿದ್ದಿದೆ. ಅಮೆರಿಕಾನು ರಕ್ಷಣಾ ವ್ಯವಸ್ಥೆಯನ್ನೇ ಟಾರ್ಗೆಟ್ ಮಾಡಿರೋದು ಇರಾನ್ ಮೇಲೆ. ಇನ್ನೊಂದು ಕಡೆ ಇಸ್ರೇಲು ಅಷ್ಟೇ ರಕ್ಷಣಾ ವ್ಯವಸ್ಥೆಯನ್ನು ಉಡೀಸ್ ಮಾಡಿದೆ. ಮತ್ತೊಂದು ವಿಡಿಯೋ ಇದು ಇಸ್ರೇಲ್ ರಿಲೀಸ್ ಮಾಡಿರೋದು. ಇರಾನ್ನ ರಕ್ಷಣಾ ವ್ಯವಸ್ಥೆಯನ್ನು ಹೇಗೆ ನಾವು ಅಟ್ಯಾಕ್ ಮಾಡಿದ್ದೀವಿ ಮಿಸೈಲ್ಗಳ ಮುಖೇನ ಅಂತೇಳಿ ಈ ವಿಡಿಯೋನ ರಿಲೀಸ್ ಮಾಡಿದೆ. ಸ್ಯಾಟಲೈಟ್ ಇಮೇಜಸ್ ವಿಡಿಯೋಗಳನ್ನು ಒಂದರ ಹಿಂದೆ ಒಂದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇರಾನ್ನ ಡ್ರೋನ್ ಕ್ಷಿಪಣಿ ದಾಳಿಗೆ ಅಮೆರಿಕ ಹೆದರುಕೊಳ್ತಾ. ಹಾಗಾದ್ರೆ ಮೊನ್ನೆ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವಂತೂ ಯುದ್ಧ ಮುಂದುವರಿಸ್ತೀವಿ, ನಮ್ಮ ಹತ್ರ ಟೈಮ್ ಇದೆ, ಜೊತೆಗೆ ನಮ್ಮ ಹತ್ರ ಸಾಕಷ್ಟು ಶಸ್ತ್ರಾಸ್ತ್ರಗಳು ಇದೆ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದ್ರು. ಇನ್ನು 4 ರಿಂದ 5 ವಾರ ಯುದ್ಧ ಕಂಟಿನ್ಯೂ ಆಗುವಂತ ಒಂದು ಮುನ್ಸೂಚನೆಯನ್ನ ಕೊಟ್ಟಿದ್ರು. ಇನ್ನೊಂದು ಕಡೆ ಇರಾನ್ ಸುಮ್ಮನೆ ಕೂತಿಲ್ಲ, ಅದು ಕೂಡ ಪ್ರತ್ಯುತ್ತರವನ್ನ ತಕ್ಕಮಟ್ಟಿಗೆ ಕೊಡ್ತಾ ಇರೋದ್ರಿಂದ ಈ ಕ್ಷಿಪಣಿ ದಾಳಿಗೆ ಅಮೆರಿಕ ಹೆದರುಕೊಳ್ತಾ. ಹಾಗಾದ್ರೆ ಉಕ್ರೇನ್ ಸಹಾಯವನ್ನ ಕೇಳಿದ್ರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಪ್ರಾಚ್ಯಕ್ಕೆ ತೆರಳುತ್ತಾ ಇದೆ. ಉಕ್ರೇನ್ ಮಿಲಿಟರಿ ಸೇನೆಯನ್ನ ಕಳಿಸಿದ್ದಾರೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧ ಹೋರಾಟಕ್ಕೆ ಉಕ್ರೇನ್ ಕೂಡ ಈಗ ಬಂದಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಹೆಚ್ಚಾಗಿದೆ. 12 ದೇಶಗಳಿಗೆ ವ್ಯಾಪಿಸಿದೆ. ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದಂಗೆ ಚೀನಾ ಈಗ ಅಲರ್ಟ್ ಆಗಿದೆ. ಮಧ್ಯಸ್ಥಿಕೆ ವಹಿಸಲು ರಾಯಭಾರಿಯನ್ನ ಕಳಿಸಿದೆ ಚೀನಾ. ವಿಶೇಷ ರಾಯಭಾರಿಯನ್ನ ಚೀನಾ ಕಳಿಸಿದೆ. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದ್ದಂಗೆ, ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದಂಗೆ ಚೀನಾ ಈಗ ಅಲರ್ಟ್ ಆಗಿದೆ. ಮಧ್ಯಸ್ಥಿಕೆ ವಹಿಸೋದಕ್ಕೆ ತನ್ನ ರಾಯಭಾರಿಯನ್ನ ಚೀನಾ ಕಳಿಸ್ಕೊಟ್ಟಿದೆ. ಚೀನಾದ ವಿದೇಶಾಂಗ ಸಚಿವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಶೇಷ ರಾಯಭಾರಿಯನ್ನ ನಾವು ಕಳಿಸ್ಕೊಟ್ಟಿದ್ದೀವಿ, ಶಾಂತಿ ಮಾತುಕತೆಗೋಸ್ಕರ ನಾವು ರಾಯಭಾರಿಯನ್ನ ಕಳಿಸ್ಕೊಟ್ಟಿದ್ದೀವಿ ಅಂತೇಳಿ ಚೀನಾದ ವಿದೇಶಾಂಗ ಸಚಿವ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಚೀನಾ ಮಾತಿಗೆ 3 ದೇಶಗಳು ಒಪ್ಕೊಳ್ತಾವ ಅನ್ನೋದು ಈಗಿರುವಂಥ ಕುತೂಹಲ. ಇಸ್ರೇಲ್, ಅಮೆರಿಕ ಮತ್ತೆ ಇರಾನ್. ಒಂದ್ ಕಡೆ ಅಮೆರಿಕ ಯುದ್ಧ ಮುಂದುವರಿಸೋ ಮಾತುಗಳನ್ನು ಆಡಿದ್ರೂ ಕೂಡ ಇರಾನ್ನ ನಿರಂತರ ಅಟ್ಯಾಕ್ಗೆ ಹೆದರಿದೆಯಾ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಇನ್ನೊಂದು ಕಡೆ ಇರಾನ್ ಕೂಡ ಈ ಹಿಂದೆ ಅಂದ್ರೆ ಮೊನ್ನೆ ಶಾಂತಿ ಮಾತುಕತೆಗೆ ನಾವು ಸಿದ್ಧ ಅಂತ ಹೇಳ್ಕೊಂಡಿದ್ರು. ಅಮೆರಿಕ ಅದನ್ನ ಒಪ್ಪಿರಲಿಲ್ಲ ಅಂತಾನೂ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಅಧಿಕೃತವಾಗಿ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದ ಕುರಿತಂತೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದರೆ ಕೆಲವೊಂದು ಸ್ಟೇಟ್ಮೆಂಟ್ಗಳು ಬಂದಿದ್ವು ಅಂತಾನು ಮಾಹಿತಿಗಳು ಇರೋದ್ರಿಂದ ಈಗ ಚೀನಾ ತಾನು ಮಧ್ಯಪ್ರವೇಶ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಕೊಳ್ತಾ ಇದೆ. ಹರ್ಮುಜ್ ಜಲಸಂಧಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಭಾರತಕ್ಕೆ ತೈಲ ತರ್ತಾ ಇದ್ದ 37 ಹಡಗುಗಳಿಗೆ ಅಲ್ಲಿ ಬ್ರೇಕ್ ಅನ್ನ ಹಾಕಲಾಗಿದೆ. ಭಾರತದ ಧ್ವಜ ಇದ್ದ ತೈಲ ತುಂಬಿದ್ದಂತ ಹಡಗುಗಳದು. ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಸಮಸ್ಯೆ ಆದ್ರೆ ಇನ್ನೊಂದು ಕಡೆ ನಾವಿದ್ದೀವಿ, ತೈಲದ ವಿಷಯವಾಗಿ ಯಾವುದೇ ಆತಂಕ ಭಾರತಕ್ಕೆ ಬೇಡ ಅಂತ ಹೇಳಿ ರಷ್ಯಾ ಭರವಸೆಯನ್ನ ಕೊಟ್ಟಿದೆ. ಭಾರತದ ಧ್ವಜ ಇದ್ದಂತ ತೈಲ ಸಾಗಿಸ್ತಾ ಇದ್ದ ಹಡಗುಗಳು ಅಲ್ಲಿ ಸ್ಟ್ರಕ್ ಆಗಿದೆ. ಈಗ ಒಟ್ಟು 37 ಹಡಗುಗಳಿಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಯುದ್ಧ ಮುಗಿಯೋಷ್ಟೊತ್ತಿಗೆ ಭಾರತದಲ್ಲಿ ತೈಲದ ಕೊರತೆ ಏನಾದರೂ ಎದುರಾಗುತ್ತಾ, ಜೊತೆಗೆ ಬೆಲೆ ಏನಾದರೂ ದುಬಾರಿ ಆಗುತ್ತಾ, ಹೀಗೆ ಹಲವಾರು ಚರ್ಚೆಗಳಂತೂ ಉದ್ಭವವಾಗಿದೆ. ಈ ಬೆನ್ನಲ್ಲೇ ರಷ್ಯಾ ಒಂದು ಅಭಯ ಕೊಟ್ಟಿದೆ, ಭರವಸೆ ಕೊಟ್ಟಿದೆ. ಒಂದು ವೇಳೆ ಭಾರತಕ್ಕೆ ತೈಲದ ವಿಷಯವಾಗಿ ಸಮಸ್ಯೆ ಆದರೆ ನಾವಿದ್ದೀವಿ ಅಂತ ಹೇಳಿದೆ. ಹರ್ಮುಜ್ ಜಲಸಂಧಿಗೆ ಈಗ ಬ್ರೇಕ್ ಹಾಕಿದೆ ಇರಾನ್. ಈ ನಿಟ್ಟಿನಲ್ಲಿ ಭಾರತದ ಕಡೆಗೆ ಬರಬೇಕಾಗಿದ್ದಂಥ 37 ಹಡಗುಗಳು, ತೈಲ ತುಂಬಿದ್ದಂಥ ಹಡಗುಗಳು ಅಲ್ಲೇ ಸ್ಟ್ರಕ್ ಆಗಿ ನಿಂತಿದೆ. ಅದರಲ್ಲಿ ಭಾರತದ ಧ್ವಜ ಇದೆ ಹಡಗುಗಳಲ್ಲಿ.
ಇನ್ನು ದುಬೈನಲ್ಲಿ ಸಾಕಷ್ಟು ಜನ ಕನ್ನಡಿಗರು ಲಾಕ್ ಆಗಿದ್ದಾರೆ. ಬ್ಯಾಚ್ ವೈಸ್ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ. ದುಬೈನಲ್ಲಿ ಲಾಕ್ ಆಗಿದ್ದ ಕನ್ನಡಿಗರು ಅಂದ್ರೆ ಪ್ರವಾಸಿಗರು ನಿರಾಳರಾಗಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಕನ್ನಡಿಗರು ಆಗಮಿಸಿದ್ದಾರೆ. ದುಬೈನಲ್ಲಿ ಲಾಕ್ ಆಗಿದ್ದ 50 ಜನ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅವಕಾಶ ಸಿಕ್ಕಾಗ್ಲೆಲ್ಲ ಅವರಿಗೆ ಫ್ಲೈಟ್ನ ವ್ಯವಸ್ಥೆ ಮಾಡಿ ಇಲ್ಲಿ ಕಳಿಸ್ಕೊಡಲಾಗ್ತಾ ಇದೆ. ಶಾರ್ಜಾದಿಂದ ಕೊಚ್ಚಿನ್ ಮೂಲಕ ಬೆಂಗಳೂರಿಗೆ, ಅಂದರೆ ಕೊಚ್ಚಿನಿಂದ ವಿಮಾನ ವ್ಯವಸ್ಥೆಯನ್ನ MLA ನಾಗೇಂದ್ರ ಅವರು ಮಾಡಿದ್ರು. ಶಾಸಕ ನಾಗೇಂದ್ರ ಸಹಾಯವನ್ನ ಕನ್ನಡಿಗರು ಕೊಂಡಾಡಿದ್ದಾರೆ. ಬಳ್ಳಾರಿಯ 35 ಜನ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಯ 15 ಜನರು ಬಂದಿದ್ದಾರೆ. ಇವರೆಲ್ಲ ಸ್ಟ್ರಕ್ ಆಗಿದ್ರು, ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು, ನಮ್ಮನ್ನು ಕರೆಸ್ಕೊಳ್ಳಿ ಅಂತ ಕೇಳ್ತಾ ಇದ್ರು. ಮತ್ತೆ ಅಲ್ಲಿನ ನಾಗರಿಕರು ಅಂದ್ರೆ ಕನ್ನಡದವರೇ ಅಲ್ಲೇ ಹೋಗಿ ಸೆಟ್ಲ್ ಆಗಿರ್ತಾರಲ್ಲ ಅಂಥವ್ರು ಕೂಡ ಇವರಿಗೆ ಸಾಕಷ್ಟು ಸಹಾಯವನ್ನ ಮಾಡಿದ್ರು. ಯಾಕಂದ್ರೆ ಇವರೊಂದು ಟೂರ್ ಪ್ಲಾನ್ ಅಂತ ಹೋಗಿರ್ತಾರೆ. ಫಿನಾನ್ಷಿಯಲ್ ಕಂಡೀಷನ್ ಕೂಡ ದಿನ ಕಳೆದಂತೆ ವರ್ಸ್ಟ್ ಆಗ್ತಾ ಹೋಗ್ತಾ ಇತ್ತು. ಬಟ್ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ, ಆಶ್ರಯಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಈಗ ಅವಕಾಶ ಸಿಕ್ಕಿದೆ. ಅವರನ್ನ ವಿಮಾನದ ಮುಖೇನ ಕರೆಸ್ಕೊಳ್ಳಲಾಗಿದೆ. ನಾಗೇಂದ್ರ ಹಾರ್ಟ್ಲಿ ಫ್ರೆಂಡ್, ನಮ್ಮ ಮಂತ್ರಿಗಳಾದಂಥ ಶಾಸಕರಾಗಿರುವಂಥ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಫಲ ಕೊಟ್ಟಿದೆ. ಅವರು ಭಾಳ ಡೇ ಒನ್ನಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ, ಐ ವಾಂಟ್ ಮೈ ಪೀಪಲ್ ಆಸ್ ಟು ಬಿ ಡಿಸ್ಕಡ್ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿಧಾಯತಿ ತಂಡದವರಿಂದ ಇವರನ್ನು ಮೀಟ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಇವರಿಗೂ ಆ ಭಾಗದವರನ್ನು ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಇಂತಹ ಸಂದರ್ಭದಲ್ಲಿ ಈ ಸೇವೆಯನ್ನು ಮಾಡಿದಂತಹ ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿಯಾಗಿ ಬರಬೇಕು. ಸೌದಿ ಅರೇಬಿಯಾದಲ್ಲಿ ಸಿಲುಕಿದ್ದಂತ ಕನ್ನಡಿಗರು ವಾಪಸ್ ಆಗಿದ್ದಾರೆ. ಜಿದ್ದಾ ಏರ್ಪೋರ್ಟ್ ಇಂದ ಬೆಂಗಳೂರಿಗೆ ಬಂದಿದ್ದಾರೆ. ಯುದ್ಧದ ಮಧ್ಯೆ ಜಿದ್ದಾದಿಂದ ಬೆಂಗಳೂರಿಗೆ ಮೊದಲ ವಿಮಾನ ಬಂದಿದೆ. 6E78 ವಿಮಾನದಲ್ಲಿ 200ಕ್ಕೂ ಹೆಚ್ಚು ಪ್ರಯಾಣಿಕರು ಬಂದಿದ್ದಾರೆ. ಸೇಫ್ ಆಗಿ ಬೆಂಗಳೂರಿಗೆ ಬಂದಿದ್ದಕ್ಕೆ ಸಹಜವಾಗಿ ಅವರಿಗೊಂದು ಖುಷಿ ಇದೆ. ಆತಂಕ ಇತ್ತು, ಯಾಕಂದ್ರೆ ಏನು ಅಲ್ಲೇನು ಕ್ಷಿಪಣಿ ದಾಳಿ ಮಧ್ಯದವರು ಅವ್ರು ಇರಲಿಲ್ಲ. ಸ್ಟಿಲ್ ಆ ಸೌಂಡ್ ಇರ್ಬೋದು, ಕಣ್ಣಾರೆ ಕ್ಷಿಪಣಿ ಹೋಗೋದನ್ನೆಲ್ಲ ನೋಡ್ತಾ ಇದ್ರು. ಒಂದು ಆತಂಕ ಅನ್ನೋದು ಇರುತ್ತಲ್ಲ, ಹಂಗಾಗಿ ಸೇಫ್ ಆಗಿ ಬೆಂಗಳೂರಿಗೆ ಬಂದ ತಕ್ಷಣ ಕನ್ನಡಿಗರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಜಿದ್ದಾ ಏರ್ಪೋರ್ಟ್ ಇಂದ ಫಸ್ಟ್ ಫ್ಲೈಟ್ ಬಂದಿರೋದು. ಈ ಸಂಘರ್ಷ ಎಲ್ಲ ಆರಂಭ ಆದಮೇಲೆ 200ಕ್ಕೂ ಹೆಚ್ಚು ಮಂದಿ ಕನ್ನಡಿಗರು ವಾಪಸ್ ಬಂದಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂಗೆ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಅಲ್ಲಿನ ಆ ಸಿಚುವೇಶನ್ ಹೇಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕೇಳೋಣ. ಸೌದಿ ಮಕ್ಕಾ ಎಲ್ಲ ಸೇಫ್ ಇದೆ. ರಿಯಾದಕ್ಕ ಒಂದು ಫಾರ್ಮ್ ಹಾಕಿದೀನಿ ಇರಾನ್ ಅವರು. ಇಲ್ಲ ಫ್ಲೈಟ್ಸ್ ಇವೆಲ್ಲಗಳು ಕ್ಯಾನ್ಸಲ್ ಆಗಿದೆ. ಜಾಸ್ತಿ ಅವರು ಎಲ್ಲ ಹತ್ತಕ್ಕಾಗಿದೆ. ಜೆದ್ದಾ ಹತ್ರ, ಮಕ್ಕಾ ಹತ್ರ, ರಿಯಾದ್ ಎಲ್ಲ ಅಲ್ಲೇ ಇದ್ದಾರೆ. ಏನಾದ್ರೂ ಫೆಸಿಲಿಟಿ ಮಾಡ್ಬೇಕು ಇವಾಗ ಎಲ್ಲಾರ್ಗೆ, ಇಂಡಿಯಾ ಅವ್ರಿಗೆ ವಾಪಸ್ ನಾನ್ ನೋಡಿದ್ರು 1 ಮಂತ್ ಏನು ಟೇಸ್ಟ್ ಹೋಗಿತ್ತು, ಅದೇ ಉಮ್ರಾಗೆ ಹೋಗಿ ಇವಾಗ ವಾಪಸ್ ಬಂದಿದ್ದೀವಿ. ಇವಾಗ ಫ್ಲೈಟ್ ನಮ್ದೇನೆ ಕ್ಯಾನ್ಸಲ್ ಆಗಿರೋದು. ಗಲ್ಫ್ ಏರ್ ಇತ್ತು ನಮ್ದು ಫ್ಲೈಟ್, ಫಸ್ಟ್ ಮಾರ್ಚ್ಗೆ ಇತ್ತು, ಇವಾಗ ಕ್ಯಾನ್ಸಲ್ ಆಯ್ತು. ಇವಾಗ ಮನೆ ಹತ್ರ ಬೇಗ ಬಂದ್ಬಿಡಿ ಅಂತ, ಪರಿಸ್ಥಿತಿ ಚೆನ್ನಾಗಿಲ್ವ ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು 20 ಮೆಂಬರ್ಸ್ ಹೋಗಿತ್ತು. 20 days ಆಯ್ತು. 3 days ಫ್ಲೈಟ್ಸ್ ಮುಚ್ಚಿದ್ದು. ಇವಾಗ ಜಸ್ಟ್ 2 days ಬಿಫೋರ್ ಫ್ಲೈಟ್ಸ್ ಎಲ್ಲ ಓಪನ್ ಆಯ್ತು. ಅಷ್ಟೊಂದು ಕ್ರೂಷಿಯಲ್ ಏನೂ ಇಲ್ಲ ಅಂತಾರೆ. ಎಲ್ಲ ಸೇಫ್ ಇದೆ. ನಥಿಂಗ್ ಟು ವರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟ್ ಡೇಟಿಂಗ್ ಇತ್ತು ಫ್ಲೈಟ್. ಅದಕ್ಕೆ ನೋ ಪ್ರಾಬ್ಲಮ್ ಆಯ್ತು. ಒಂದು ನಮ್ದು ಜೊತೆಗಿರೋರ್ದು ಒಂದು 2-3 ಮೆಂಬರ್ಸ್ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಸ್ವಲ್ಪ 1-2 ದಿವಸ ವೇಟ್ ಮಾಡಿದ್ರು ಅವರು. ನಮ್ ಜೊತೆಗೆ ಬರ್ತೀವಿ. 14 ಮೆಂಬರ್ಸ್ ಬಂದಿದೀವಿ. ನಮ್ ಗ್ರೂಪ್ ಮೆಂಬರ್ಸ್. ಪ್ರವಾಸಕ್ಕೆ ಹೋಗಿದ್ದ. ಪ್ರವಾಸಕ್ಕೆ ಇದಾರೆ ಬಹಳ ಜನ ಇದಾರೆ ಅಲ್ಲಿ. ಊಟ ಅಂತಲ್ಲ ಬಹಳ ಜನ. ನಾಳೆ ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ. ಈ ಬಾರಿಯ ಬಜೆಟ್ ಮೇಲೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಜನರ ನಿರೀಕ್ಷೆ ಸಾಕಷ್ಟಿವೆ. ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ ಕ್ಷೇತ್ರಗಳಿಗೆ ಹೆಚ್ಚಿನ ಒತ್ತು ಸಿಗುವಂತ ನಿರೀಕ್ಷೆ ಇದೆ. KKRDBಗೆ ಅನುದಾನ ಹೆಚ್ಚಳ, ಕೃಷಿ ಆಧಾರಿತ ಕೈಗಾರಿಕೆಗಳು, ಗ್ರಾಮೀಣ ರಸ್ತೆಗಳ ಸುಧಾರಣೆ ಮತ್ತು ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸಲು ವಿಶೇಷ ಪ್ಯಾಕೇಜ್ಗಳು ಪ್ರಮುಖ ನಿರೀಕ್ಷೆಗಳಾಗಿವೆ. ಆ ಬಗ್ಗೆ ಮಾಹಿತಿ ಇಲ್ಲಿದೆ. ಕಲ್ಯಾಣ ಕರ್ನಾಟಕ ಭಾಗ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿದೆ. ಈ ಭಾಗ ಅಭಿವೃದ್ಧಿಯಾಗಲಿ ಅಂತ KKRDBಗೆ ವಿಶೇಷ ಅನುದಾನ ಕೊಟ್ಟಿದ್ರೂ ಸರಿಯಾಗಿ ಕ್ರಿಯಾ ಯೋಜನೆ ಮಾಡಿಲ್ಲ. ಬಂದ ಹಣವನ್ನು ಸರಿಯಾಗಿ ಬಳಕೆ ಮಾಡುತ್ತಿಲ್ಲ. ಜನರಿಗೆ ಉತ್ತಮ ಶಿಕ್ಷಣ ಸಿಗ್ತಾ ಇಲ್ಲ. ಉದ್ಯೋಗಕ್ಕಾಗಿ ಬೇರೆ ರಾಜ್ಯಗಳಿಗೆ ಗುಳೆ ಹೋಗೋದು ತಪ್ಪಿಲ್ಲ.
ಶಿಕ್ಷಕರ ಕೊರತೆಯಿಂದ ನಿರೀಕ್ಷಿತ ಫಲಿತಾಂಶ ಬರುತ್ತಿಲ್ಲ, ಸರ್ಕಾರ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುತ್ತಿಲ್ಲ ಎಂದು ಜನ ಕಿಡಿಕಾರಿದ್ದಾರೆ. ಹಾಗಿದ್ರೆ ಯಾವೆಲ್ಲ ನಿರೀಕ್ಷೆ ಇವೆ ಅಂತ ನೋಡೋಣ. KKRDBಗೆ ಹೆಚ್ಚಿನ ಅನುದಾನ ಬೇಕು. ಕೃಷಿ ಮತ್ತು ನೀರಾವರಿಗೆ ಹೆಚ್ಚಿನ ಅನುದಾನ ಬೇಕು. ಕಲಬುರಗಿಯಲ್ಲಿ ಮೆಗಾ ಡೈರಿಗೆ ಉತ್ತೇಜನ ಸಿಗಬೇಕು. ಹೊಸ ಮಹಿಳಾ PU ಕಾಲೇಜುಗಳು ಶುರುವಾಗಬೇಕು. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಮಾಡಬೇಕು. ಕೈಗಾರಿಕಾ ಕಾರಿಡಾರ್ಗಳ ನಿರ್ಮಾಣ ಆಗಬೇಕು. ಖಾಲಿ ಇರುವ 35,303 ಹುದ್ದೆ ಭರ್ತಿ ಮಾಡಬೇಕು. ಕೌಶಲ್ಯಾಭಿವೃದ್ಧಿ ಕೇಂದ್ರಗಳ ಸ್ಥಾಪನೆ ಆಗಬೇಕು. ಕಲಬುರಗಿಯಲ್ಲಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಆಗಬೇಕು. ಜವಳಿ ಪಾರ್ಕ್ ಮೂಲಕ ಉದ್ಯೋಗ ನೀಡಬೇಕು. ನಮ್ಮ ಕಲಬುರಗಿಗೆ ಒಂದು ಅರ್ಧಚಾಲಕ ಅಂದರೆ ಸೆಮಿಕಂಡಕ್ಟರ್ ಚಿಪ್ ತಯಾರಿಕೆ ಕ್ಲಸ್ಟರ್ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಬೇಕಂತ ನಾವು ಈ ಒಂದು ಬಜೆಟ್ನಲ್ಲಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಸಣ್ಣ ಸಣ್ಣ ಕೈಗಾರಿಕೆ ಗಳು ಬರಬೇಕು. ಅದಲ್ಲದೆ ನಾವು ಈಗಾಗಲೇ ಹೇಳಿದೆವು ನಿಮಗೆ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬಂದರೆ ನಮಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಉದ್ಯೋಗಗಳ ಅವಕಾಶಗಳು ಕೊಡ್ಬೋದು. ಈ ನಿಟ್ಟಿನಲ್ಲಿ ಏನದಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿಕೆ ಆದಷ್ಟು ಬೇಗ ಈ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ಗೆ ಒತ್ತು ಕೊಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಏನದಲ್ಲ ಈ ಸಾರಿ ಹೆಚ್ಚಿನ ಅನುದಾನ ಏನದಲ್ಲ ನಮ್ಮ ರೂಟೀನ್ ಬಜೆಟ್ನಲ್ಲಿ ಯೋಜನೆಗಳು ಹಾಕೋಬೇಕು. ಮತ್ತು KKRDBಗೂ ಹೆಚ್ಚಿನ ಬಜೆಟ್ ಬಿಡುಗಡೆ ಮಾಡಬೇಕು. ಮತ್ತು ವಿಶೇಷವಾಗಿ ನಮ್ಮ ಒಂದು ಪ್ರದೇಶ ಅಭಿವೃದ್ಧಿಗೆ ದೂರದೃಷ್ಟಿಕೋನದ ವೈಜ್ಞಾನಿಕ ಕ್ರಿಯಾ ಯೋಜನೆ ಗೋವಿಂದರಾವ್ ಕಮಿಟಿ ಆಧಾರದ ಮೇಲೆ ಏನದಲ್ಲ ಪ್ರಕಟಿಸಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಈ ಮುಖಾಂತರ ನಾವು ಆಗ್ರಹ ಮಾಡ್ತೀವಿ. ಇನ್ನು ರಾಯಚೂರು ಜಿಲ್ಲೆಯ ಜನರ ನಿರೀಕ್ಷೆಗಳೇನು ಅಂತ ನೋಡೋಣ. ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಬೇಕು. ಆಂಧ್ರಕ್ಕೆ ಹರಿಯುವ ಡ್ಯಾಂಗಳ ನೀರು ನಿಲ್ಲಿಸಬೇಕು. ವಿಶ್ವವಿದ್ಯಾಲಯಗಳಿಗೆ ಗ್ರಾಂಟ್ ಕೊಡಬೇಕು. ಹಟ್ಟಿಯಲ್ಲಿ 11 ಚಿನ್ನದ ಗಣಿಗಳಿಗೆ ಪರವಾನಗಿ ಕೊಡಬೇಕು. ಗಣಿಗಾರಿಕೆಯಿಂದ ಸಾವಿರಾರು ಜನರಿಗೆ ಕೆಲಸ ಸಿಗಲಿದೆ. ಇನ್ನು ಕೊಪ್ಪಳ ಜಿಲ್ಲೆಯ ಜನರ ನಿರೀಕ್ಷೆಗಳು ಏನೆಲ್ಲ ಇವೆ ಅಂತ ನೋಡೋಣ. ಪ್ರವಾಸಿ ತಾಣಗಳ ಅಭಿವೃದ್ಧಿ ಮಾಡಬೇಕು. ಮೋರೇರ್ ತಟ್ಟಿ, ಅಂಜನಾದ್ರಿ, ಆನೆಗೊಂದಿಗೆ ಅನುದಾನ ಬೇಕು. ಏತ ನೀರಾವರಿ ಯೋಜನೆಗಳಿಗೆ ಹಣ ಬೇಕು. ಕೆರೆ ತುಂಬಿಸುವ ಯೋಜನೆ ಪೂರ್ಣಗೊಳಿಸಬೇಕು. ಸಿಂಗಟಾಲೂರು ಏತ ನೀರಾವರಿ ಪೂರ್ಣಗೊಳಿಸಬೇಕು. ಕೊಪ್ಪಳದಲ್ಲಿ ವಿಶ್ವವಿದ್ಯಾಲಯ ನಿರ್ಮಿಸಲು ಅನುದಾನ ಬೇಕು. ಘೋಷಿತ ತೋಟಗಾರಿಕಾ ಪಾರ್ಕಿಗೆ ಅನುದಾನ ಬೇಕು. ಹುಲಿಗೆಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಕೊಪ್ಪಳದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಬೇಕು. ಯಾದಗಿರಿ ಜನರ ಬಜೆಟ್ ನಿರೀಕ್ಷೆಗಳು ಏನು ಅಂತ ನೋಡೋದಾದ್ರೆ, ಭೀಮಾ ಬ್ರಿಡ್ಜ್ ನವೀಕರಣಕ್ಕೆ 100 ಕೋಟಿಗೆ ಬೇಡಿಕೆ. ಯಾದಗಿರಿ ಜಿಲ್ಲೆಗೆ ಇಂಜಿನಿಯರಿಂಗ್ ಕಾಲೇಜ್ ಬೇಕು. ಹೈವೇ ಅಗಲೀಕರಣ, ರಸ್ತೆ ನವೀಕರಣ ಮಾಡಬೇಕು. ಪ್ರವಾಹಕ್ಕೆ ತುತ್ತಾಗುವ ಗ್ರಾಮಗಳ ಜನರಿಗೆ ಸ್ಪಂದಿಸಬೇಕು. ಕಡೇಚೂರ್, ಬ್ಯಾಡಿಹಾಳ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಆಗಬೇಕು. ಬೀದರ್ ನಾಂದೇಡ್ ಹೊಸ ರೈಲು ಮಾರ್ಗಕ್ಕೆ ಅನುದಾನ ಬೇಕು. ಬೀದರ್ ವಿವಿ ಅನುಭವ ಮಂಟಪಕ್ಕೆ ಅನುದಾನ ಬೇಕು. ಅಕ್ಕ ಮಹಾದೇವಿ ಹೆಸರಲ್ಲಿ ಕಾಲೇಜು ಆಗಬೇಕು. ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಾಪನೆಗೆ ಡಿಮ್ಯಾಂಡ್. ಕಬ್ಬು ಬೆಳೆ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಬೇಕು. ಕಾರಂಜಾ ಯೋಜನೆಗೆ ಭೂಮಿ ಕೊಟ್ಟವರಿಗೆ ಪರಿಹಾರ ಬೇಕು. ಇನ್ನು ಗಣಿನಾಡು ಬಳ್ಳಾರಿಯ ಜನರು ಕೂಡ ಈ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ. ಅವೇನಿವೆ ಅಂತ ನೋಡೋಣ. ನೆನೆಗುದಿಗೆ ಬಿದ್ದಿರೋ ESI ಆಸ್ಪತ್ರೆ ಕೆಲಸ ಮುಗಿಸಬೇಕು. ಮೆಣಸಿನಕಾಯಿ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು. ಬಳ್ಳಾರಿ ಜೀನ್ಸ್ ಉದ್ಯಮಕ್ಕೆ ಉತ್ತೇಜನ ಬೇಕು. ಜೀನ್ಸ್ ಅಪರೆಲ್ ಪಾರ್ಕ್ ನಿರ್ಮಾಣ ಮಾಡಬೇಕು. ಬೇಗ ಏರ್ಪೋರ್ಟ್ ಕೆಲಸ ಮುಗಿಸಬೇಕು. ಒಟ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ನಿರೀಕ್ಷೆ ಸಾಕಷ್ಟಿವೆ. ಈ ಬಾರಿ ಏನೆಲ್ಲ ಭರವಸೆ ಈಡೇರುತ್ತವೆ ಅಂತ ಕಾದು ನೋಡಬೇಕು. ರಾಯಚೂರಿನಿಂದ ವಿಶ್ವನಾಥ ಜೊತೆ, ಬಳ್ಳಾರಿಯಿಂದ ಬಸವರಾಜ್ ಹಾಗೂ ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಬಿಹಾರಕ್ಕೆ ಹೊಸ ಸಿಎಂ ಆಯ್ಕೆ ಫಿಕ್ಸ್. ಸಿಎಂ ಸ್ಥಾನವನ್ನ ತ್ಯಜಿಸಲಿದ್ದಾರೆ ನಿತೀಶ್ ಕುಮಾರ್. ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ ನಿತೀಶ್ ಕುಮಾರ್. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆ ಹಾಗಾದ್ರೆ ಫಿಕ್ಸ್, ಅಂದ್ರೆ ಸಿಎಂ ಸ್ಥಾನಕ್ಕೆ ಮತ್ತೊಬ್ಬ ವ್ಯಕ್ತಿ ಬಂದು ಕೂರೋದು ಫಿಕ್ಸ್ ಅಂತಾಯ್ತು. ಹಾಲಿ ಡಿಸಿಎಂ ಆಗಿರುವಂತಹ ಸಾಮ್ರಾಟ್ ಚೌಧರಿಗೆ ಸಿಎಂ ಪಟ್ಟ ನೀಡಲಾಗುತ್ತಾ? ಕೇಂದ್ರ ಸಚಿವ ಬಿಜೆಪಿಯ ನಿತ್ಯಾನಂದ ರೈ ಮುಖ್ಯಮಂತ್ರಿ ಆಗ್ತಾರಾ ಬಿಹಾರದಲ್ಲಿ? ಈಗಿರುವಂತಹ ಕುತೂಹಲ. ರಾಜ್ಯಸಭೆಗೆ ಹೋಗ್ತಾ ಇರೋ ಬಗ್ಗೆ ಖುದ್ದಾಗಿ ನಿತೀಶ್ ಕುಮಾರ್ ಅವರೇ ಪೋಸ್ಟ್ ಅನ್ನ ಹಾಕಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಬಿಹಾರಕ್ಕೆ ಬಿಜೆಪಿ ಲೀಡರ್ ಈಗ ಸಿಎಂ ಆಗ್ತಾರಾ ಅನ್ನೋ ಕುತೂಹಲ ಇದೆ. ಬಿಹಾರದಲ್ಲಿ ಹೊಸ
ಸರ್ಕಾರ ರಚನೆ ಆಗತ್ತಾ? ಹಾಗಾದ್ರೆ ಈ ಬಗ್ಗೆ ನಿತೀಶ್ ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ನಾನು ರಾಜ್ಯಸಭೆಗೆ ಹೋಗ್ತಾ ಇದ್ದೀನಿ, ಹೊಸ ಸರ್ಕಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ, ಅಭಿವೃದ್ಧಿ ಹೊಂದಿರುವಂಥ ಬಿಹಾರದ ಮತ್ತಷ್ಟು ಅಭಿವೃದ್ಧಿಗೋಸ್ಕರ ನನ್ನ ಸಹಕಾರ ಸಂಪೂರ್ಣವಾಗಿರುತ್ತೆ ಅಂಥೇಳಿ ನಿತೀಶ್ ಕುಮಾರ್ ಅವರು ಎಕ್ಸ್ನಲ್ಲಿ ಪೋಸ್ಟನ್ನು ಹಾಕಿದ್ದಾರೆ. ಬಿಹಾರ ಅಸೆಂಬ್ಲಿಯಲ್ಲಿ ಒಟ್ಟು 243 ಸೀಟ್ ಇವೆ. ಅದರಲ್ಲಿ ಬಿಜೆಪಿಯಿಂದ ಆಯ್ಕೆಯಾಗಿರೋ ಸದಸ್ಯರು 89, JDUನಿಂದ 85 ಸದಸ್ಯರು ಆಯ್ಕೆಯಾಗಿದ್ದಾರೆ, RJDಯಿಂದ 25, ಹಾಗೆಯೇ LJPಯಿಂದ 19, ಕಾಂಗ್ರೆಸ್ಸಿಂದ 6, ಇನ್ನು AIMIMನಿಂದ 5, ಹಾಗೆ ಇತರರು 9 ಸದಸ್ಯರಿದ್ದಾರೆ. ರಾಜ್ಯಸಭೆಗೆ ಹೋಗ್ತಿರೋ ಬಗ್ಗೆ ಖುದ್ದಾಗಿ ನಿತೀಶ್ ಕುಮಾರ್ ಅವರೀಗ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಾಕೋ ಮುಖೇನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಿಜೆಪಿಯ ನಾಯಕ ಇದೀಗ ಬಿಹಾರದ ಮುಖ್ಯಮಂತ್ರಿ ಆಗ್ತಾರಾ ಅಂತ ಹೇಳಿ ಕುತೂಹಲ ಇದೆ. ಒಂದು 2-3 ಹೆಸರು ರೇಸ್ನಲ್ಲಿ ಸದ್ಯಕ್ಕೆ ಓಡಾಡ್ತಾ ಇದೆ. ಹಾಗಾಗಿ ಬಿಜೆಪಿ ಯಾರನ್ನು ಮಾಡುತ್ತೆ ಅಂತ ಹೇಳಿ ಕುತೂಹಲ ಅಂತೂ ಇದೆ. ಬಿಹಾರ ಅಸೆಂಬ್ಲಿಯ ಸದಸ್ಯರ ಸಂಖ್ಯಾಬಲವನ್ನು ನೋಡೋದಾದ್ರೆ 243 ಸದಸ್ಯರಿದ್ದಾರೆ. ಅದರಲ್ಲಿ ಬಿಜೆಪಿಯ 89 ಶಾಸಕರಿದ್ದರೆ, JDUನಿಂದ 85 ಶಾಸಕರಿದ್ದಾರೆ, RJDಯಿಂದ 25 ಜನ ಶಾಸಕರಿದ್ದಾರೆ. LJPಯಿಂದ 19, ಕಾಂಗ್ರೆಸ್ಸಿಂದ 6, AIMIMನಿಂದ 5 ಜನ ಶಾಸಕರಿದ್ದಾರೆ. ಹಾಗೆಯೇ HAMSನಿಂದ 5, ಇತರರು ಅಂದರೆ ಪಕ್ಷೇತರರು 9 ಮಂದಿ ಶಾಸಕರಿದ್ದಾರೆ. ಬಿಹಾರದ ಅಭಿವೃದ್ಧಿಗೋಸ್ಕರ ನನ್ನ ಮಾರ್ಗದರ್ಶನ ಮತ್ತು ನನ್ನ ನಿರಂತರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳಿ ನಿತೀಶ್ ಕುಮಾರ್ ಹೇಳಿಕೊಂಡಿದ್ದಾರೆ. ಹಾಗಾಗಿ ಈ ಮುಖ್ಯಮಂತ್ರಿ ಸ್ಥಾನವನ್ನು ಅವರು ತ್ಯಜಿಸ್ತಾ ಇರೋದ್ರಿಂದ, ಅಂದರೆ ರಾಜ್ಯಸಭೆಗೆ ಹೋಗ್ತಿರೋದ್ರಿಂದ ಇಲ್ಲಿಗ ಬಿಜೆಪಿ ನಾಯಕರೊಬ್ಬರನ್ನ ಮುಖ್ಯಮಂತ್ರಿಯಾಗಿ ಕೂರಿಸಲಾಗುತ್ತೆ ಅಂತೇಳಿ ಚರ್ಚೆಗಳು ತೀವ್ರಗೊಳ್ತಾ ಇದೆ.